ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ರಿಕ್ವೈರ್ಮೆಂಟ್ 2025 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಆಸಕ್ತರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಅದರ ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು, ನೀವು ವಿವರವಾಗಿ ಡೀಟೇಲ್ಸ್ ನಾವು ನೋಡ್ಕೊಳ್ಬೋದು. ಇಲ್ಲಿ ಆರ್ಗನೈಸೇಷನ್ ಇದೆಯಲ್ಲ, ಇದು ಗೌರ್ಮೆಂಟ್ ತರದಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಮತ್ತು ನಂಬರ್ ಆಫ್ ಪೋಸ್ಟ್ ಇದೆಯಲ್ಲ, ನಂಬರ್ ಆಫ್ ಪೋಸ್ಟ್ 28 ಇದೆ. ಮತ್ತು ನೇಮ್ ಆಫ್ ದಿ ಪೋಸ್ಟ್ ಇದೆಯಲ್ಲ, ಫೀಲ್ಡ್ ಸೂಪರ್ವೈಸರ್ ಸೇಫ್ಟಿ ಅಂತ ಹೇಳ್ತಿದ್ದಾರೆ. ಮತ್ತು ಅಪ್ಲೈ ಮೋಡು ನೀವು ಆನ್ಲೈನ್ ಮುಖಾಂತರ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲೈ ಮಾಡೋದು ಯಾರೆಲ್ಲ ಅಪ್ಲೈ ಮಾಡೋದು ಅಂತ ಹೇಳಿದರೆ, ನಿಮಗೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಮತ್ತು ವಯಸ್ಸಿನ ಮಿತಿ ಇದೆಯಲ್ಲ, 18ರಿಂದ 29 ವರ್ಷ ಅಂತ ಹೇಳ್ತಾರೆ. OBCಗಳಿಗೆ 3 ವರ್ಷ ಎಕ್ಸ್ಟೆನ್ಷನ್ ಇದೆ, ಹಾಗೆ SCಗಳಿಗೆ 5 ವರ್ಷ ಅಂತ ಹೇಳ್ತಿದ್ದಾರೆ. ಮತ್ತು ಇದು ಕ್ವಾಲಿಫಿಕೇಷನ್ ಇದೆಯಲ್ಲ, ಫುಲ್ ಟೈಮ್ ಡಿಪ್ಲೊಮ್ಯಾಟಿಕ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಪವರ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಷಿಯನ್ ಎಲ್ಲ ಡಿಪ್ಲೊಮಾ ಆಗಿರುತ್ತೆ. ಹೈಯರ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಲೈಕ್ BTech, BE, MTech, ME ಎಕ್ಸೆಟ್ರಾ ವಿತ್ ಆರ್ ವಿದೌಟ್ ಡಿಪ್ಲೊಮಾ ಈಸ್ ನಾಟ್ ಅಲೌಡ್. ಇಲ್ಲಿ ನೋಡ್ಬೋದು, ನೀವು ಡಿಪ್ಲೊಮಾ ಇಲ್ಲದೆ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಹಾಗೆ ನಿಮ್ಮದು ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, 23,000ದಿಂದ 1 ಲಕ್ಷಕ್ಕಿಂತಲೂ ಹೆಚ್ಚು ಸ್ಯಾಲರಿ ಇಲ್ಲಿ ಕೊಡಲಾಗುತ್ತೆ. ಮತ್ತು ಇದು ನಿಮಗೆ ಇದು ರಿಕ್ವೈರ್ಮೆಂಟ್ ಸೆಲೆಕ್ಷನ್ ಪ್ರೊಸೆಸ್ಸು, ಇದು ಡೇಟ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ಇದೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇದೆ. ಓಕೆ. ಹಾಗೆ ನಿಮಗೆ ಇಂಪಾರ್ಟೆಂಟು ಡೇಟ್ ಇದೆಯಲ್ಲ, ಓಪನಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 5/3/2025 ಅಂತ. ಮತ್ತು ಕ್ಲೋಸಿಂಗ್ ಡೇಟು 25/3/2025. ಮತ್ತು ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಇದೆಯಲ್ಲ, ನಿಮ್ಮ ರಿಸ್ಯೂಮ್ ಇರಬೇಕು, ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಕಾಸ್ಟ್ ಸರ್ಟಿಫಿಕೇಟು, ಏಜ್ ಪ್ರೂಫು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇನ್ಕ್ಲೂಡ್ IFSC ಕೋಡು. ಓಕೆ. ಹಾಗೆ ನಿಮ್ಮ ಅಪ್ಲೈ ಅಂತ ಇದೆಯಲ್ಲ, ಅದಕ್ಕೆ ಲಿಂಕ್ ಬಟನ್ ಇದೆಯಲ್ಲ, ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ನೋಟಿಫಿಕೇಷನ್ ಇದೆ, ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ. ಹಾಗೆ ಇಲ್ಲಿ ಮೇಲ್ ಇದೆ, ಮೇಲ್ಗೂ ನೀವು ಯಾವುದೇ ರೀತಿಯ ಡೌಟ್ ಇದ್ದರೆ ಮೇಲ್ ಐಡಿಗೆ ಕ್ಲಿಕ್ ಮಾಡಿ. ಡೀಟೇಲ್ಸ್ ಪ್ಲೀಸ್ ಸೆಂಡ್ ಇಮೇಲ್ ಟು ಲಿಂಕ್ ಬಟನ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ನೀವು ಇಮೇಲ್ ಮಾಡಿ ನೀವು ಜಾಸ್ತಿ ಮಾಹಿತಿನ ತಿಳ್ಕೊಳ್ಬೋದು. ಹಾಗೆ ನೋಟಿಫಿಕೇಷನ್ ಬೇಕಿದ್ರೆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲೈ ಮಾಡುವಂಥ ಲಿಂಕ್ ಇದೆಯಲ್ಲ, ಅದನ್ನು ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೋದು. ಓಕೆ. ಹಾಗೆ ನೀವು ಕೆಳಗಡೆ ನೋಡ್ಬೋದು, ಕೆಳಗಡೆ ಕ್ವಶನ್ ನೋಡ್ಬೋದು. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟು ಕೂಡ ಮಾಡ್ಬೋದು. ಓಕೆ. ಹಾಗೆ ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.